ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ನಿಲ್ಲೆ ನಿಲ್ಲೆ ಕಾವೇರಿ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ನ. ಅಕಸ್ಮಾತ್ ಡೈಲಿ ವ್ಲಾಗ್ ಇಲ್ಲಾಂದರೆ ಏನಾದರೂ ಬೇರೆ ಏನಾದರೂ ವೀಡಿಯೋ ಆದರೆ ಅದು ಹಾಗೆ ಡೈರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ, ಆಯಿತಾ? ಇಲ್ಲಾಂದರೆ ಇದೇ ಥರ ಗುಡ್ ಮಾರ್ನಿಂಗ್ ಅಂದ್ಕೊಳ್ಳೆಲ್ಲ ಬರ್ತೀನಿ. ಸೊ ಈಗ ಹಾಟ್ ವಾಟರ್ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ಮಲ್ಗೋದು ಲೇಟ್ ಆಯಿತು ಆ್ಯಂಡ್ ಈಗ 11 o'clock ಆಗಿಬಿಟ್ಟಿದೆ ಆಲ್ರೆಡಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬೇಕು ನಾನು. ಇವತ್ತು ಲೇಟ್ ಆಯಿತು. ಆ ಥರ ನೀವು ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಚಾರ್ಲಿ ಜೊತೆ ನಾನು ಮಾತಾಡ್ತಾ ಇಲ್ಲ. ಆಗಲೇ ಅಲ್ಲಿ ಕೂತಿದ್ದ, ಅವನು ಹೋಗ್ಬಿಟ್ಟು ಹಿಂಗೆ ನೈಸ್ ಮಾಡಿದ್ರೆ ಗುರ್ರ ಅಂತಿದ್ದ. ಈಗ ಬಂದು ಇಲ್ಲಿ ಕೂತಿದ್ದ ನೋಡು. ಅಲ್ಲಿ ಏನು ಗೊತ್ತೇ ಇಲ್ಲ, ಆಗಲೇ ಗುರ್ರ ಅಂತ ಹೇಳಿ ಕಚ್ಚಿದೆಲ್ಲ ಆಯಿತು. ಅಲ್ಲಿ ಗುರಾಯಿಸ್ತಾನೆ. ಓಹೋ, ಸೈಡ್ ಐ ಮಾಡ್ತಾನೆ. ಸೈಡ್ ಐ ಹೌದಾ? ಅಯ್ಯೋ ಓಡೋದ್ಲು. ಈಗ ಓವರ್ ನೈಟ್ ಓಟ್ಸ್ನ ನಾನು ಹೇಗೆ ಮಾಡೋದಂತ ಫಸ್ಟ್ ವ್ಲಾಗಲ್ಲಿ ಹೇಳ್ಕೊಟ್ಟಿದ್ದೀನಿ. ಲೈಕ್ ಫಸ್ಟ್ ಡೇ ವ್ಲಾಗಲ್ಲಿ ಹೋಗಿ ನೋಡಿ, ಆಯಿತಾ? ನಾನು ಎಕ್ಕೂರು ಅಲ್ಲೇ ಜಾರು ಅದೇ ಹಿಂಗಳು ಜಾರು ಊಟ ಮಾಡ್ತಾ ಇದ್ದೀವಿ. ಊಟಕ್ಕೆ ಈ ಕಾಳು ಸಾಂಬಾರು, ಹಾಗೆ ಖೋವಾ ರೈಸ್, ಹಾಗೂ ಇದು ಮಶ್ರೂಮ್, ಹಾಗೆ ಇಲ್ಲಿ ಒಂಚೂರು ಗೀ ಇದೆ ಅಷ್ಟೇ. ನನ್ನ ತಂಗಿ ಕೊಕೊನಟ್ ಎಂತ ಹೇಳಿದ್ರು, ಕೊಕೊನಟ್ ಜ್ಯೂಸಾ? ಕೊಕೊನಟ್ ಜ್ಯೂಸ್ ಅಂತೆ. ಫಸ್ಟ್ ಟೈಮ್ ಕುಡಿಯೋದು ನೋಡಿದ್ರೆ, ಟ್ರೈ ಮಾಡೋಣ ಆಯ್ತಾ? ನೀ ಎಲ್ಲಿ ಅಂದ್ಯದ ನೀನು? ಹಾಂ, ನೀ ಕುಡ್ದಾ? ಸ್ವೀಟಿನ ಸಕ್ಕರೆ ಇಲ್ಲ. ನಾವು ತಂದೆ ಇದಾರು ಮಮ್ಮಿ ಇನ್ನೂ ಸಕ್ಕರೆ ಇರು, ಇನ್ನೂ ಸಕ್ಕರೆ ಇರೋಳು. ಸಕ್ಕರೆ ಇಟ್ಟಿಟ್ಲಿಯಾ? ಚೆನ್ನಾಗಿ ಸರ್, ಈಗ ನಾನು ಆ್ಯಕ್ಚುಲಿ 6:30ಗೆ ಸೇಮ್ ವ್ಯಾಲೆಂಟೈನ್ಸ್ ಡೇ ಶೂಟ್ ಮಾಡೋಕ್ಕೆ ಹೋಗಬೇಕು. ಆ್ಯಂಡ್ ಈಗ ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂತ ಇದ್ದೀನಿ. ಹಾಗೆ ಮಲಗಿ ಒಂದು 1 hour ಮಲಗಿ ಎದ್ದು ಮತ್ತೆ ರೆಡಿ ಆಗಬೇಕು, ಪ್ಯಾಕ್ ಮಾಡಬೇಕು. ಬ್ಯಾಗ್ನ ಮಾಡಿ ಬರ್ತೀನಿ, ನಿದ್ದೆ ಮಾಡಿ ಬರ್ತೀನಿ. ಸರಿ ಬಾ. ಬಾಯ್ ನೈನು. ತುಚ್ Hello, I'm back and ಈಗ ಆ್ಯಕ್ಚುಲಿ ರೆಡಿ ಆಗಬೇಕು. 6:30 we have to reach the location. ಏನು ಗೊತ್ತಾ, ನಂಗೆ ತುಂಬಾ ಖುಷಿ ಆಗ್ತದೆ ವ್ಯಾಲೆಂಟೈನ್ಸ್ ಡೇ ಶೂಟ್ ಮಾಡ್ತಿರೋಕ್ಕೆ. ಬಿಕಾಸ್ ಇಟ್ಸ್ ಬೀನ್ ಅ ಇಯರ್ ಅನಿಸುತ್ತೆ ನಾನು ಅದ್ರ ಬಗ್ಗೆ ಒಂದು ನೀಟಾಗಿ ವಿಡಿಯೋ ಮಾಡಿ. ಸೊ ಈ ಸಲ 7 days, ಸೊ ಐ ಥಾಟ್ ಐ ಡೂ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ಹಾಗೆ ಈಗ ರೆಡಿ ಆಯಿತು, ಹೊರಡ್ತಾ ಇದ್ದೀವಿ ಶೂಟಿಗೆ. 6:30ಗೆ ಹೋಗಬೇಕಿದ್ದು. ಆ್ಯಂಡ್ ಈಗ ಟೈಮ್ ಬಂದು ಇಟ್ ಈಸ್ 5. ಅಯ್ಯೋ, ಉಲ್ಟಾ ಹೊಡ್ಸಾಕೊಂಬಿಟ್ಟಿದ್ದೀನಿ. ಸೊ 5:40 ಏನೋ ಆಗಿದೆ, 5:40 ಆಗಿದೆ. ಇಲ್ಲಿಂದ ಅಲ್ಲಿಗೆ ಒಂದು ಹಾಫ್ ಆನ್ ಅವರ್ ಇಲ್ಲ, 40 minutes. ಇಟ್ಸ್ ಓಕೆ, ಹೋಗುವ ಬನ್ನಿ. ಏನು ಗೊತ್ತಾ, ನನಗೆ ಯಾವಾಗಲೂ ಅಷ್ಟೇ ಫೇವ್ರೇಟ್, ನನಗೆ ಚಿಕ್ಕ ವಯಸ್ಸಿಂದನೂ ಜೀಪೆ. ಅದಕ್ಕೆ ನಾನು ಜೀಪೆ ತೊಗೊಂಡಿದ್ದು. ಯಾಕೆ ಅಂತ ಹೇಳಲ್ಲ, ಒಂದು ನಿಮಿಷ. ಯಾಕೆ ಅಂದರೆ ನನಗೆ ಈ ಥರ ಹತ್ತೋದಿಷ್ಟ.
ಹಾಗೆ ಹಿಂಗೆ ಕೂರೋದಿಷ್ಟ, ಹಾಗೆ ಈ ಥರ ಹೈಟಲ್ಲಿ ಇರೋದಿಷ್ಟ, ಇದ್ರ ಸೌಂಡ್ ಇಷ್ಟ, ಇನ್ನು ಓಡಿಸೋದು ಇನ್ನೂ ತುಂಬಾ ಇಷ್ಟ ನನಗೆ, ಸಖತ್ ಇಷ್ಟ. ಹಾಗೆ ನನ್ನ ಜೀಪ್ ಇಟ್ ಈಸ್ 4x4 ಆಟೋಮ್ಯಾಟಿಕ್ ಯಾಕೆ ತೊಗೊಂಡೆ ಅಂದರೆ ಇಟ್ ಈಸ್ ಈಸಿ. ಅಂದರೆ ಈಗೆಲ್ಲಾದರೂ ದೂರ ಟ್ರಾವೆಲ್ ಮಾಡಬೇಕು ಅಂದರೆ ಸ್ಟ್ರೆಸ್ ಫ್ರೀಯಾಗಿ ಓಡಿಸ್ಬೋದು. ಯಾಕಂದರೆ ನಾನು ಒಬ್ಬಳೇ ಓಡಿಸೋದ್ರಿಂದ ನನಗೆ ಯಾರೋ ಕಮೆಂಟ್ ಹಾಕಿದ್ರು ಮ್ಯಾನ್ಯಲ್ ಇವಳಿಗೆ ಬರೋಲ್ಲ ಅದಕ್ಕೆ ಆಟೋಮ್ಯಾಟಿಕ್ಕು, ಮ್ಯಾನ್ಯಲ್ ಓಡಿಸು ನೋಡೋಣ ಅಂತಲ್ಲ. ನಾನು ಮ್ಯಾನ್ಯಲಿಂದನೇ ಆಟೋಮ್ಯಾಟಿಕ್ ಬಂದಿರೋದು. ಮ್ಯಾನ್ಯಲ್ ಓಡಿಸಿ ಎಲ್ಲ ಆಗಿ ಉಜ್ಜಾಡಿ ಅದು ಬೇಡ ಅಂತ ಹೇಳಿ ಆಟೋಮ್ಯಾಟಿಕ್ ತೊಗೊಂಡು ಆಟೋಮ್ಯಾಟಿಕ್ನ ಓಡಿಸ್ತಾ ಇರೋದು. ಎಂತ ವಿಷಯ ಗೊತ್ತಾ, ಇಲ್ಲೊಟ್ಟು ನನ್ನ ಮನೇಲಿಟ್ಟು ಚಪ್ಪಲ್ ಇಟ್ಟು ಬಂದು ನಾ ಗ್ಯಾರನೇ ಆಯ್ತಲ್ಲ, ಇವಾಗ ಹೇಗೋ ಚಪ್ಪಲ್ ಸೊಟ್ಟಿಗೆ. ಹೌದಾ, ಓಕೆ ಆಯಿತು. ಓಕೆ ಬಾಯ್ ಗಾಯ್ಸ್, ಆಫೀಸಲ್ಲಿದ್ದಾರೆ ತುಂಬ ಜನ. ನಾವೀಗ ಚಾಕ್ಲೇಟ್ ಡೇಗೆ ಕಿಟ್ಕ್ಯಾಟ್ ತಂದ್ವಿ. ಇದರಲ್ಲೇನಿದೆ, ಎಲ್ಲರೂ ಯಶಿನ್ ಇಸ್ ಸೋ ಹ್ಯಾಂಡ್ಸಮ್ ಅಂತ ಹೇಳ್ತಾ ಇದ್ರು. ಯಶಿನ್ ಫುಲ್ ಬ್ಲಶ್. ಅಯ್ಯೋ ಲೆಟರ್ ಟು ಮೈ ಲವ್. ಬೇಡ ಕಿತ್ಬೇಡ, ಬೇಡ, ಇದು ಹಿಂಗೆ ಹೇಳಿ ಅಲ್ವಾ? ಹೌದು, ಹಾಗೆ ಎಲ್ಲಿ ಕ್ಯೂಟ್ ಅಲ್ಲ? ಕಲರ್ ಚೇಂಜ್ ಆಯ್ತು. ಸೋ ಗುಡ್ ಅಲ್ಲ? ಲಿಕ್ವಿಡ್ ಬೇಕಲ್ಲ, ಇಲ್ಲಿ ಹೆಸರಿನ ಉಂಡಿಲ್ಲಲ್ಲ, ಉಂಡಾಚಾ ಮಾರ್ಚಿಂಗ್ ಬಂದ್ರು ಆಚೆ ಏನೇನು ಓಪನ್ ಮಾಡಿ ಅನ್ನೇ ಹೇಳೋಣ ವಾಪಸ್ಸು. ಅಲ್ಲಿ ಮಿರರ್. ಓಕೆ, ಇದು ಮುಗೀತು, ಎಲ್ಲ ಬಂದಾಯ್ತು ಈಗ ಪಾರ್ಸಲ್. ಲೆಟ್ಸ್ ಸ್ಟಾರ್ಟ್ ದಿ ಶೂಟ್. ವಾ, ಹೌದಾ? ಇಲ್ಲಿ ಫೋನ್ ಇಟ್ಟರೆ ಚಾರ್ಜ್ ಆಗುತ್ತಾ? ಓ ಸೋ ಗುಡ್. ರೆಡಿ? ಸ್ಟಾರ್ಟ್. ಇಲ್ಲ, ಡೋರ್ ಫುಲ್ ಕ್ಲೋಸ್ ಮಾಡಿ. ಡೋರ್ ಫುಲ್ ಅನ್ನಿವಿ ಇನ್ನಲ್ಲೇ. ಇಲ್ಲಿ ಚೆನ್ನಾಗಿಲ್ಲ, ಆಚಾ ಇದೇ ಚೆನ್ನಾಗಿ ಇಡ್ಲಿಕ್ಕೆ ಅಲ್ಲ ನನಗಿಂದ. ಸೊ ನಾನೇ ಒಳಕ್ಕೂ ಓಕೆ ಕಮ್ಮಿ ಮಾತಾಡೋದು ಕಷ್ಟಪ್ಪ, ಬ್ಲಾಗ್ ಮಾಡೋದು. ಓಕೆ, ಇದನ್ನ ಅದನ್ನ ಪುನಃ ಕೈ ಬಿಡ್ಲ, ಪುನಃ ಪಾರ್ಟ್ನರ್ ಆಗಿದೆ. ಓಕೆ, ಎಸ್ ಓಕೆ. ಕೈ ಫುಲ್ ಕರ್ತತೆ ಕಂಡ್ರೋಲ್. ನಂಗೆ ಮಾಡಿ ಹೋಗ್ಬಿಡು, ತೊಂದರೆ ಇಲ್ಲ. ಎಂತ ಮಾಡು Ferrari. Okay. ಕೋತಾರ ನಿನ್ನ ಚಾಯ್ತ ಗಾಡಿಲಿ ಕೊಪ್ಪಿರ ನಾನು ಈಗ ಬೈ. That counts. Then I can do anything to make you smile.
ನಾವು ಇದನ್ನೆಲ್ಲ ಬಿಟ್ಟು ಸ್ಕ್ರಿಪ್ಟ್ ರೈಟಿಂಗ್ ಹೋಗಿದ್ರೆ ಓಕೆ. ಸೊ ಲಾಸ್ಟ್ ಶಾಟ್ ಇಂದನೆ ಮಾಡಿದ್ದೆ ಹೆಂಗೆ ಗೊತ್ತಾ, ಎಲ್ರಿಗೂ ನೀನು ಮಾತಾಡೋದು ಇಷ್ಟ ಐತೆ. ಐ ಲೈಕ್ ಹೌ ಹಿ ಟಾಕ್ಸ್ ಅಂದರೆ ಇವಾಗ ನೀವು ಯಾರ್ಯಾರು ಕಮೆಂಟ್ ಹಾಕಿದ್ರಿ ನೀವೆಲ್ಲರಿಗೂ ಯಶಿನವರು ಲೈಕ್ ಕೊಟ್ಟಿದ್ದಾರೆ. ಬೇರೆ ಏನಾದರೂ ನಿಮ್ಗೆ ಏನಾದರೂ ಹೇಳೋದಿದೆಯಾ? ಶೂಟ್ ಬಗ್ಗೆ ಏನಾದರೂ ಹೇಳೋದಿದೆಯಾ? ಹೇಗೆ ನಡೀತು ಇವತ್ತು ಶೂಟು? ಚೆನ್ನಾಗಿ ನಡೀತಿದೆ. ಇದು ಯಾವಾಗ ನಾಳೆಗೆ ವ್ಲಾಗು? ಸೊ 6th. ಸೊ ಬೇಗ ಬರೀ ನೋಡೋಣ. ಸೊ ಪ್ರೀ ಪ್ರಮೋಷನ್ಸ್ ಕೊಡ್ತಾನೆ. ಸೊ ಶೂಟ್ ಒಂದು ವ್ಲಾಗ್ನ ನಾನು 10 ಗಂಟೆಗೆ ಹಾಕ್ತಾ ಇದ್ದೀನಿ ಇವತ್ತಾ? ಐ ಮೀನ್ ನಾಳೆ. ಓಕೆ. ಸೊ ಶೂಟ್ ಬಂದ್ಬಿಟ್ಟು ಕಾನ್ಸೆಪ್ಟ್ ಎಲ್ಲ ರಿವೀಲ್ ಮಾಡ್ಬೋದು? ಹೇಳಂಗಿಲ್ಲ. ಸೊ ಒಂದು ಒಳ್ಳೆ ಟಾಪಿಕ್ ಬಗ್ಗೆ, ಆಕ್ಚುಲ್ ಲವ್ ಅಂದ್ರೆ ವರ್ಡ್ಸ್ ಯಾವ್ದು ರಿವೀಲ್ ಮಾಡಲ್ಲ. ಸೊ ಒಂದು ಪ್ರೀತಿ ಅಂದ್ರೆ ಏನು, ಆ ಪ್ರೀತಿಗೆ ಅಂದ್ರೆ ಎಲ್ಲರೂ ಇವಾಗ ಹೇಗೆ ಅಂದ್ರೆ ಒಂದು ಪ್ರೀತಿ ಅಂದ್ರೆ ಒಂದೇ ಟಾಪಿಕ್ ಅಂದ್ರೆ ಲವ್ ಅಂದ್ರೆ ಇದೇ ತರ. ಇವಾಗ ಜನ್ರೇಷನ್ ಬೇರೆ, ಲವ್ ಅಂದ್ರೆ ಇದೇ ತರ ಇರಬೇಕು, ನಾವು ಚಾಕ್ಲೇಟೇ ಕೊಡ್ಬೇಕು, ಚಾಕ್ಲೇಟೇ ಹಗ್ಡೇನೆ ಮಾಡಬೇಕು, ಅಥವಾ ಇದರೆಲ್ಲ ಸುಮಾರು ಉಂಟಲ್ವಾ. ಸೊ ನಾವು ಇವಾಗ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಒಂದು ಶೂಟ್ ಮಾಡಿದ್ದೇವೆ. ಒಂದು ಫಸ್ಟ್ ಡ್ರಾಫ್ಟ್ ಆಗಿದೆ. ಸೊ ಬಿಫೋರ್ ರೋಸ್ ಡೇ ನಾವು 6th ಒಂದು ಒಳ್ಳೆ ಸಿನಿಮಾಟೋಗ್ರಫಿ ಪ್ಲಸ್ ಒಂದು ಒಳ್ಳೆ ಕಾನ್ಸೆಪ್ಟ್ ಪ್ಲಸ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆ ಒಂದು ವಿಡಿಯೋ ಮಾಡಿದ್ದೀವಿ. ಸೊ ನಾಳೆ ತಪ್ಪದೆ. ಸೊ ಕ್ಯಾರೆಕ್ಟರ್ ಹೆಸರು ಬಂದು ಆಲ್ರೆಡಿ ರಿವೀಲ್ ಆಗಿದೆ, ಜಾನಕಿ ಅಂತ. ಯಾಕೆ ಆ ಕ್ಯಾರೆಕ್ಟರ್ ಇಟ್ಟಿರೋದು? ಸೊ ಆ್ಯಕ್ಚುಲಿ ಆ ಹೆಸರು ನಾವು ಬುಕ್ ಪಬ್ಲಿಷ್ ಮಾಡಿದ್ದೇವೆ ಒಂದು. ಸೊ ಅದರಲ್ಲೂ ಒಂದು ಜಾನಕಿ ಅಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇದೆ, ವೆರಿ ಎಮೋಷ್ನಲ್, ಎಲ್ಲರಿಗೂ ಏನಂದರೆ ಲವ್ ಮತ್ತು ಎಲ್ಲರನ್ನು ಈಕ್ವಾಲಿಟಿಲಿ ನೋಡಿಕೊಂಡು ಚೆನ್ನಾಗಿ ಹ್ಯಾಪಿ ಆಗಿರೋಂಥ ಒಂದು ಕ್ಯಾರೆಕ್ಟರ್ ಜಾನಕಿ. ಅಂದರೆ ತುಂಬ ಕ್ಯೂಟ್ ಇರೋಂಥ ಕ್ಯಾರೆಕ್ಟರ್. ಸೊ ಈಗ ಇದೊಂದೇ ಕ್ಯಾರೆಕ್ಟರ್ ಇರುತ್ತಾ, ಇಲ್ಲ ನಮಗೆ ಬೇರೆ ಬೇರೆ ಹೆಸರಲ್ಲಿ ಕ್ಯಾರೆಕ್ಟರ್ಸ್ ಮಾಡ್ತೀವಾ? ಬೇರೆ ಬೇರೆ ಹೆಸರಲ್ಲಿ ಖಂಡಿತ ಬಂದೇ ಬರುತ್ತೆ, ಬೇರೆ ಬೇರೆ ಹೆಸರಲ್ಲಿ ಬಂದೇ ಬರುತ್ತೆ. ಸೊ ಅದು ಇವ್ರು ಯಾರ್ಯಾರು ಕಮೆಂಟ್ ಮಾಡ್ತಾರೋ ಅವರಿಂದನೇ ಯಾರ್ದಾದ್ರು ಹೆಸರನ್ನ ಪಿಕ್ ಮಾಡೋದು ಮಾಡ್ತೀವಿ. ಒಳ್ಳೆ ಹೆಸರು ಜಾನಕಿ, ಈ ತರ ತುಂಬಾ ಲವ್ಲಿ ಆಗಿರ್ಬೇಕು ಹೆಸರು. ಹೌದು. ಇನ್ನೊಂದು ಹೆಂಗ್ ಗೊತ್ತಾ, ಈಗ ನಿಮ್ದು ಏನಾದ್ರು ಸ್ಟೋರಿ ಇದ್ರೆ ಯು ಕ್ಯಾನ್ ಲೆಟ್ ಅಸ್ ನೋ, ಅದನ್ನ ನಾವು ಸಿನಿಮಾ ಆಗಿ ಕನ್ವರ್ಟ್ ಮಾಡ್ತೀವಿ, ಶಾರ್ಟ್ ಸ್ಟೋರಿ ಆಗಿ. ನೀವು ಇವರ ಮೇಲಿಗೆ ಯಾವ್ದಾದ್ರು ಸ್ಟೋರೀಸ್ ಇದ್ರೆ, ಏನಾದ್ರು ಇದ್ರೆ, ಕಾನ್ಸೆಪ್ಟ್ ಇದ್ರೆ ನೀವು ನಮಗೆ ಮೇಲ್ ಮಾಡಿ. ಯಾವುದಾದ್ರೂ ಒಳ್ಳೆ ಕಥೆ ಇದ್ರೆ, ಏನಾದರೂ ಇದ್ರೆ, ನಾವು ಈ ಥರ ಬೆಟರ್ ಆಗಿ ಒಳ್ಳೆ ಸಿನಿಮಾಟೋಗ್ರಫಿ ಮಾಡಿ ಒಳ್ಳೆ ನೀವು ನಿಮ್ಮ ಸ್ಕ್ರಿಪ್ಟ್ ಹಾಗೇನೆ ಮಾಡ್ತೇವೆ, ನಿಮಗೆ ಕ್ರೆಡಿಟ್ಸ್ ಬೇರೆ ಕೊಡ್ತೇವೆ ನಾವು ಅಲ್ವಾ. ಸೊ ಯಾರು ಮಾಡಿದ್ದೇವೆ ಅವ್ರಿಗೆ ಖಂಡಿತ ಕ್ರೆಡಿಟ್ಸ್ ಇದ್ದೇ ಇರುತ್ತೆ. ಮತ್ತೆ ಇನ್ನೇನಿದೆ ಮರ್ತೋಯ್ತು, ಇನ್ನೇನು ಹೇಳ್ಬೇಕು ಅಷ್ಟೇ. ಸೊ ಇದಿಷ್ಟು. ಈಗ ಆಲ್ರೆಡಿ 10 o'clock ಈ ವ್ಲಾಗು ಅಪ್ಲೋಡ್ ಆಗಿದೆ ಅಂಡ್ ವಿಡಿಯೋನು ಅಪ್ಲೋಡ್ ಆಗಿರುತ್ತೆ, ಹೋಗಿ ನೋಡಿ ಯಾರೆಲ್ಲ. ಆಲ್ರೆಡಿ 11:21 ಆಗಿದೆ. ಟುಡೇ ಇಸ್ Feb 5th ಅಂಡ್ ನಾವು ಇನ್ನೂ ಕಾಪಿ ಮಾಡ್ತಿದ್ದೇವೆ. ಅದು ಆಲ್ಮೋಸ್ಟ್ 80% ಶೂಟ್ ಮುಗ್ದಿದೆ. ಸೊ ಇದು ಪ್ಲಾನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿದ್ದು. ಹೌದು. ಸೊ ನಾನು ವರ್ಷಕ್ಕೆ ಮೆಸೇಜ್ ಮಾಡಿದೆ, ಸುಮಾರು ಟೈಮ್ ಆಗ್ಬಿಟ್ಟು ಈ ಥರ ಮಾಡುವ, ಏನಾದರೂ ಒಂದು ಪಿಕ್ ಮಾಡುವ ಈ ಸಲ ವ್ಯಾಲೆಂಟೈನ್ಸ್ ವೀಕಲ್ಲಿ. ಖಂಡಿತ ನೀವೆಲ್ಲರೂ ಹೋಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಅದು ಚೆನ್ನಾಗಿ ಅನ್ಸಿದ್ರೆ ಚೆನ್ನಾಗಿದೆ ಅಂತ ಹಾನೆಸ್ಟ್ ಆಗಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಸೊ ವಿ ಕ್ಯಾನ್ ಇಂಪ್ರೂವ್. ಅಲ್ವಾ. ಸೊ ಇದು ಏನಂದ್ರೆ ಯಾರೇ ಒಬ್ರು ಫೀಡ್ಬ್ಯಾಕ್ ಕೊಡೋದಿದ್ರು ನೀವು ಫೀಡ್ಬ್ಯಾಕ್ ಕೊಟ್ರೆ ಅದು ನಮಗೂ ಒಳ್ಳೆಯದು, ಪ್ಲಸ್ ನಾವು ಇನ್ಫ್ಲುಯೆನ್ಸ್ ಮಾಡ್ತಿದ್ದೇವೆ ಎಲ್ಲ ಜನನ. ಸೊ ನಿಮ್ಮ ಫೀಡ್ಬ್ಯಾಕ್ ಎಷ್ಟು ಇಂಪಾರ್ಟೆಂಟ್ ಆಗೋದಂದ್ರೆ ಸಣ್ಣ ಫೀಡ್ಬ್ಯಾಕು ನಮ್ಮ ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಏನೇ ಕಾಂಟೆಂಟ್ ಮಾಡಿದ್ರು. ಸೊ ನೀವೆಲ್ಲರೂ ಒಳ್ಳೆ ಥರದಲ್ಲಿ ಫೀಡ್ಬ್ಯಾಕ್ ಕೊಡಿ, ಇದು ಮಾಡ್ಬೋದು, ಅದು ಮಾಡ್ಬೋದು, ಈ ಥರ ಕಾಂಟೆಂಟ್ ಮಾಡಿ. ಆಲ್ರೆಡಿ ನೀವು ಕೊಡ್ತಾ ಇದ್ದೀರಾ. ಸೊ ಈಗ ಅದು ಬಿಟ್ಟು ಔಟ್ ಆಫ್ ಬಾಕ್ಸ್ ಏನಾದರೂ ನಿಮ್ಗೆ ಫೀಡ್ಬ್ಯಾಕ್ ಇದ್ರೆ, ಅಂದರೆ ಸ್ಕ್ರೀನ್ ಪ್ಲೇಲೋ ಏನೇ ಫೀಡ್ಬ್ಯಾಕ್ ಇದ್ರೂ ನೀವು ಕೊಡ್ಬೋದು. ಸೊ ನಾವು ಅದನ್ನ ಇಂಪ್ರೂವ್ ಮಾಡಿಕೊಂಡು ಸೊ ನೆಕ್ಸ್ಟ್ ಕಾನ್ಸೆಪ್ಟಿಗೆ ನಾವು ರೆಡಿ ಆಗ್ತೀವಿ. ಸೊ ಈ ಥರ ನಮ್ಮ ಪ್ಲ್ಯಾನ್. ಆ್ಯಂಡ್ ಅಷ್ಟೇ. ಐ ಡೋಂಟ್ ಥಿಂಕ್ ನಾನು ಇವತ್ತು ನಿಮಗೆ ಸ್ಟೋರಿ ಹೇಳ್ಬೋದು ಅಂತ.
ಇನ್ನೇನು ಮನೆಗೆ ಹೋಗಬೇಕು ಅಷ್ಟೇ, 11:30 ಆಗಿದೆ, ಹೋಗಿ ಮಲಗೋಷ್ಟರಲ್ಲೇ ಆಗೋಗುತ್ತೆ. ಓಕೆ, ಮನೆಗೆ ಹೋಗಿ ವ್ಲಾಗ್ನ ಎಂಡ್ ಮಾಡ್ತೀನಿ. ಹಾಯ್, ಆ್ಯಕ್ಚುಲಿ ಇವತ್ತು ಸ್ಟೋರಿ ಓದಬಾರ್ದು ಅಂತ ಅಂದ್ಕೊಂಡೆ, ಬಟ್ ಆದರೂ ಐ ವಾಂಟ್ ಟು ರೀಡ್ ಇಟ್ ಬಿಕಾಸ್ ತುಂಬ ಚೆನ್ನಾಗಿದೆ. ನಾನು ನೋಡಿದೆ ಆಯಿತಾ, ಬೇರೆ ನೆಕ್ಸ್ಟ್ ಯಾವ ಚಾಪ್ಟರ್ ಇದೆ ಅಂತ ನೋಡಿದೆ, ಆ್ಯಂಡ್ ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಸೊ ನೆಕ್ಸ್ಟ್ ವಿ ಆರ್ ಅಟ್ ದಿ 3rd chapter, ಫ್ರಮ್ ಲೋಗೋಥೆರಪಿ ಟು ಐಕಿಗಾಯ್, ಹೌ ಟು ಲಿವ್ ಲಾಂಗರ್ ಆ್ಯಂಡ್ ಬೆಟರ್ ಬೈ ಫೈಂಡಿಂಗ್ ಯುವರ್ ಪರ್ಪಸ್ ಅಂತ. ಸೊ ಲೋಗೋಥೆರಪಿ ಅಂದರೆ ನಮ್ಮಲ್ಲಿ ಏನೊಂದು ಮಿಸ್ಸಿಂಗ್ ಫೀಲಿಂಗ್ ಇರುತ್ತೋ ಅದನ್ನ ಕಂಡುಹಿಡಿದು ಕೊಡುವಂತಹದ್ದೇ ಲೋಗೋಥೆರಪಿ. ಥೆರಪೀಸ್ ಎಲ್ಲ ಹೇಗೆ ಅಂದರೆ ನಮ್ಮ ಒಂದು ಪಾಸ್ಟ್ ಬಗ್ಗೆ ಕೇಳ್ತಾರೆ, ಹಾಗೆ ಪಾಸ್ಟ್ ಏನೇನಾಯಿತು ಹೇಳಿ ಅಂತ ಹೇಳ್ತಾರೆ, ಆ್ಯಂಡ್ ವಿ ಹ್ಯಾವ್ ಟು ಸೇ ಏನೇನು ನಡೀತು ಅಂತಂದರೆ ನಮಗೆ ಪಾಸ್ಟ್ನೆಲ್ಲ ನೆನಪಿಸ್ತಾರೆ, ಅದಾದಮೇಲೆ ಹೋಗಿಸ್ತಾರೆ, ಈ ಥರ ಒಂದು ಕಾನ್ಸೆಪ್ಟ್. ಬಟ್ ಅದೇ ನಮಗೆ ಲೋಗೋಥೆರಪಿ ಅಂತ ಬಂದಾಗ ಏನು ಮಾಡ್ತಾರೆ ಅಂದರೆ ಅವರು ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾರೆ ಹಾಗೂ ಫ್ಯೂಚರ್ ಬಗ್ಗೆ ಮಾತಾಡ್ತಾರೆ. ಸೊ ಇದಕ್ಕೆ ಲೋಗೋಥೆರಪಿ ಅಂತಾರೆ, ಆ್ಯಂಡ್ ದಟ್ ಈಸ್ ಸೈಕೋ ಅನಾಲಿಸಿಸ್. ಸೊ ಇದು ಬೇರೆ ಆ್ಯಂಡ್ ಲೋಗೋಥೆರಪಿ ಇಸ್ ಡಿಫ್ರೆಂಟ್. ಅಂದರೆ ಈಗ ಸೈಕೋ ಅನಾಲಿಸಿಸ್ ಅಂದರೆ ಈಗ ಮಲ್ಕೊಳ್ಳಿ ಆ್ಯಂಡ್ ಜಸ್ಟ್ ಟಾಕ್ ಅಬೌಟ್ ಯುವರ್ ಪಾಸ್ಟ್, ಆ್ಯಂಡ್ ನಿಮಗೆ ಭಯ ಆಗುವಂಥ ವಿಷಯ ಏನು, ನಿಮಗೆ ನೋವು ಕೊಡುವಂಥ ವಿಷಯ ಏನು, ಈ ಥರ ಕೇಳ್ತಾರೆ. ಬಟ್ ಅದೇ ಲೋಗೋಥೆರಪಿ ಏನು ಹೇಳ್ತಾರೆ ಅಂದರೆ ಲೈಕ್ ಯು ಜಸ್ಟ್ ಕೂತ್ಕೊಳ್ಳಿ, ಲೈಕ್ ಸಿಟ್ ಅಪ್, ಅಂದರೆ ನಿಮಗೆ ಏನು ಅನಿಸುತ್ತೋ ಯು ಹ್ಯಾವ್ ಟು ಟೆಲ್ ಇಟ್. ಅಂದರೆ ನಿಮಗೆ ನಿಮ್ಮ ಲೈಫಲ್ಲಿ ಅದು ಏನೇ ಪ್ರಾಬ್ಲಮ್ ಆದರೂ ಯು ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಫೈಂಡ್ ಅ ರೀಸನ್ ಟು ಮೂವ್ ಫಾರ್ವರ್ಡ್. ಅದೇ ನಮಗೆ ಏನೇನಾಗಿರುತ್ತೋ ಅದನ್ನೆಲ್ಲ ಬಿಟ್ಟು ಪ್ರೆಸೆಂಟಲ್ಲಿ ನಮಗೇನು ಬೇಕು ಮುಂದೆ ಹೋಗ್ತಾ ಇರಬೇಕು, ಲೈಕ್ ಮೂವ್ ಫಾರ್ವರ್ಡ್ ಅಂತ ಇವ್ರು ಹೇಳ್ತಾರೆ. ಸೊ ದಟ್ ಈಸ್ ಲೋಗೋಥೆರಪಿ, ದಟ್ ಈಸ್ ಸೈಕೋ ಅನಾಲಿಸಿಸ್. ಫ್ರಾಂಕಲ್ ಅನ್ನೋರು ಏನು ಮಾಡ್ತಾರಂದರೆ ಅಲ್ಲಿ ಅಂದರೆ ಅವರು ಅಂದರೆ ಲೋಗೋಥೆರಪಿ ಮಾಡೋರು. ಸೊ ಇವರು ಪೇಷಂಟ್ಸ್ಗೆಲ್ಲ ಒಂದು ಡೈರೆಕ್ಟ್ ಕ್ವೆಶನ್ಸ್ ಕೇಳೋರಂತೆ. ಏನು ಕ್ವೆಶನ್ ಅಂದರೆ ವೈ ಡೋಂಟ್ ಯು ಕಮಿಟ್ ಸೂಸೈಡ್ ಅಂತ ಕೇಳ್ತಾರಂತೆ. ಸಾರಿ, ನಾನು ಈ ಒಂದು ವರ್ಡ್ನ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಇದರಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಥರ ಕೇಳ್ತಾರಂತೆ. ಇದು ಅವ್ರಿಗೆ ಭಯ ಪಡಿಸೋದಕ್ಕೆ ಅಥವಾ ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ಅಂದ್ಕೊಂಬಿಡ್ತೀವಿ ಅನ್ನೋದಕ್ಕೋಸ್ಕರ ಏನೂ ಹೇಳ್ತಾ ಇರಲಿಲ್ವಂತೆ. ಬಟ್ ಅವರು ಒಂದು ವಿಷಯನ ಅವ್ರಿಗೆ ರಿಯಲೈಸ್ ಮಾಡಿಸ್ಬೇಕಿತ್ತಂತೆ. ದಟ್ ಈಸ್ ಏನಂದರೆ ಅವ್ರಿಗೆ ಏನು ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿದೆ ಅನ್ನೋದನ್ನ ಅವ್ರಿಗೆ ನೆನಪಿಸ್ಬೇಕಿತ್ತಂತೆ. ಲೈಕ್ ವಾಟ್ ಯು ಹ್ಯಾವ್ ಸೋ ಇಂಪಾರ್ಟೆಂಟ್, ಸೊ ದಟ್ ಯು ವಾಂಟ್ ಟು ಡೈ ಅನ್ನೋ ಥರ. ಸೊ ಆಗ ಮೋಸ್ಟ್ ಆಫ್ ದಿ ಪೀಪಲ್ಸ್ ಅಂದರೆ ಅಲ್ಲಿ ಬರ್ತಾ ಇದ್ದ ಪೇಷಂಟ್ಸ್ ಎಲ್ಲ ಆನ್ಸರ್ ಏನು ಹೇಳ್ತಿದ್ರು ಅಂದರೆ ಲೈಕ್ ರೀಸನ್ಸ್ ಏನು ಕೊಡ್ತಾಯಿದ್ರು ಅಂದರೆ ಮೈ ಪೇರೆಂಟ್ಸ್, ಮೈ ಡ್ರೀಮ್ಸ್, ಮೈ ಅನ್ಫಿನಿಶ್ಡ್ ವರ್ಕ್, ಸಮ್ವನ್ ಐ ಲವ್, ಸಮಥಿಂಗ್ ಐ ಸ್ಟಿಲ್ ವಾಂಟ್ ಟು ಡೂ. ಇಷ್ಟು ರೀಸನ್ಸ್ನ ಕೊಡ್ತಾಯಿದ್ರಂತೆ. ಆ್ಯಕ್ಚುಲಿ ಅಲ್ಲಿ ನೋಡಿದ್ರೆ ಆನ್ಸರ್ಸ್ ಎಲ್ಲ ಅವ್ರಿಗೆ ಬದುಕೋದಕ್ಕೆ ಒಂದು ಆನ್ಸರ್ಸ್ ಥರನೂ ಇದೆ. ಪೇರೆಂಟ್ಸ್ಗೋಸ್ಕರ ಬದುಕಬೇಕು, ನಮ್ಮ ಒಂದು ಕನಸುಗಳನ್ನ ನನಸಾಗಿಸ್ಕೊಳ್ಳೋಕ್ಕೆ ಬದುಕಬೇಕು, ನಮ್ಮ ಒಂದು ಅನ್ಫಿನಿಶ್ಡ್ ಎಷ್ಟೋ ಒಂದು ಆಗದಿರೋಂಥ ಕಾರ್ಯಗಳೆಲ್ಲ ಹಾಗೇ ಇರುತ್ತೆ. ಸೊ ಅದನ್ನು ಫಿನಿಷ್ ಮಾಡಬೇಕು. ಹಾಗೆ ನಮ್ಮನ್ನ ಇಷ್ಟಪಡೋರು ತುಂಬ ಜನ ಇರ್ತಾರೆ, ನಮಗೆ ಇಷ್ಟ ಆಗೋರು ತುಂಬ ಜನ ಇರ್ತಾರೆ, ಆ್ಯಂಡ್ ನಮಗೆ ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಒಂದು ಛಲ ಇರುತ್ತೆ. ಸೊ ಇದೆಲ್ಲನೂ ಓವರ್ಕಮ್ ಮಾಡಬೇಕು. ಸೊ ಆಲ್ರೆಡಿ ನಮಗೆ ರೀಸನ್ ಇದೆ, ಅದೇ ರೀಸನ್ನ ಅವರು ನಾನು ಇರಲೇಬಾರ್ದು ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಸೊ ಈ ಥರ ಈ ಪೇಷಂಟ್ಸ್ ಎಲ್ಲ ಹೇಳ್ತಾ ಇದ್ರಂತೆ. ಸೊ ಲೋಗೋಥೆರಪಿ ಏನು ಮಾಡುತ್ತೆ ಅಂದರೆ ನಮ್ಮ ಒಂದು ಲೈಫ್ಗೆ ರಿಯಲ್ ಮೀನಿಂಗ್ನಾಗ ತಂದುಕೊಡುತ್ತೆ. ಹಾಗೆ ನಾವು ಯಾಕೆ ಮ್ಯಾಟರ್ ಹಾಕ್ತೀವಿ ಅಂದರೆ ನಾವು ಯಾಕೆ ಇಂಪಾರ್ಟೆಂಟ್ ಹಾಕ್ತೀವಿ, ನಮಗೆ ನಮ್ಮ ಒಂದು ನೋವನ್ನ ಹೇಗೆ ಖುಷಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು, ಹಾಗೆ ನಾವು ಅದೇ ಪಾಸ್ಟಲ್ಲಿ ಇಲ್ದಿರ ಪಾಸ್ಟಲ್ಲಿ ಸ್ಟಕ್ ಆಗ್ದಿರ ನಾವು ಮುಂದಕ್ಕೆ ಯಾವ ಥರ ಹೋಗೋದು ಅನ್ನೋದು ಹೇಳ್ಕೊಡುವಂಥದ್ದು ಈ ಲೋಗೋಥೆರಪಿ. ಫ್ರಾಂಕಲ್ಸ್ ಅವರ ರಿಸರ್ಚ್ ಪ್ರಕಾರ ಅರೌಂಡ್ 80% ಪೀಪಲ್ ಬಿಲೀವ್ ಹ್ಯೂಮನ್ಸ್ ನೀಡ್ ಅ ರೀಸನ್ ಟು ಲಿವ್. ಅರೌಂಡ್ 60% ಫೆಲ್ಟ್ ದೇ ಹ್ಯಾಡ್ ಸಮ್ವನ್ ಆರ್ ಸಮಥಿಂಗ್ ವರ್ತ್ ಡೈಯಿಂಗ್ ಫಾರ್ ಅಂತ, ವಿಚ್ ಈಸ್ ನಾಟ್ ವರ್ತ್. ಆದರೂ ನಾವು ಅದಕ್ಕೆ ವರ್ತ್ ಇದೆ, ಸೊ ವಿ ಕ್ಯಾನ್ ಡೈ ಅನ್ನೋ ಥರ ಎಲ್ಲ ಇರುತ್ತೆ. ಬಟ್ ನೋ, ಸೊ ಈ ಥರ ಒಂದು ಹ್ಯೂಮನ್ಸ್ನ ಮೆಂಟಾಲಿಟಿ ಇದೆಯಂತೆ, ಲೈಕ್ 80 and 60%. ಸೊ ವಿಕ್ಟರ್ ಫ್ರಾಂಕಲ್ ಅವರು ಏನು ಹೇಳ್ತಾರೆ ಅಂದರೆ you can't always control what happens to you, but you can always choose how you respond. ಅಂದರೆ
ನಿಮ್ಗೆ ಏನಾದರೂ ಈಗ ಆಗ್ತಾಯಿದೆ, ವಿಷಯ ಏನಾದರೂ ಆಗ್ತಾಯಿದೆ ಅಂದಾಗ ಅದನ್ನ ನೀವು ಅದನ್ನ ನೀವು ಇಟ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ನೀವು ಆ ಒಂದು ವಿಷಯಕ್ಕೆ ಯಾವ ಥರ ರೆಸ್ಪಾಂಡ್ ಮಾಡ್ಬೋದು, ಯಾವ ಥರ ಆನ್ಸರ್ ಹೇಳ್ಬೋದು ಅನ್ನೋದನ್ನ ನೀವು ಕಲಿಬಹುದು ಅಂತ ಹೇಳ್ತಾರೆ. ದಟ್ ಚಾಯ್ಸ್ ಈಸ್ ಯೋರ್ ಆ್ಯಟಿಟ್ಯೂಡ್, ಯೋರ್ ಪರ್ಪಸ್, ಯೋರ್ ವೈ ಈಸ್ ದಿ ಲಾಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಹ್ಯೂಮನ್ ಫ್ರೀಡಮ್. ಸೊ ಇದೆಲ್ಲ ನಮಗೆ ಒಂದು ವಿಷಯ ಏನಾದರೂ ಆಗ್ತಿದೆ ಅಂದಾಗ ಅದನ್ನ ಫೇಸ್ ಮಾಡೋಕ್ಕೆ ಗೊತ್ತಿದ್ದು ಆ್ಯಂಡ್ ನಾವು ಅಂದರೆ ರೆಸ್ಪಾಂಡ್ ಯಾವ ಥರ ಮಾಡ್ತೀವಿ ಅದನ್ನು ನಾವು ಕಲ್ತ್ಕೊಂಡ್ರೆ ನಮಗೆ ಆ ಒಂದು ಫ್ರೀಡಮ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಇದು ಕೈಂಡ್ ಆಫ್ ನನಗೆ ಹೇಳ್ದಂಗಿದೆ ಆಯಿತಾ, ಬಟ್ ಆದರೂ ಹೇಳ್ತೀನಿ, ಮೇ ಬಿ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಸೊ ಈಗ ಆದರೆ ನಾನು ಎಕ್ಸಾಂಪಲ್ ಕೊಡ್ತೀನಿ, ಆ ಜಾಗದಲ್ಲಿ ನೀವು ನಿಂತ್ಕೊಂಡು ನೀವು ಯೋಚನೆ ಮಾಡಿ. ಸೊ ಈಗ ನನಗೆ ಒಂದು ಜಾಬ್ ಇದೆ, ಐ ಅರ್ನ್ ವೆಲ್, ಲುಕ್ ಸಕ್ಸಸ್, ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಸಕ್ಸಸ್ಫುಲ್ಲಾಗಿ ಕಾಣಿಸ್ತಾ ಇರ್ತೀನಿ. ಬಟ್ ಇನ್ಸೈಡ್ ಶಿ ಫೀಲ್ಸ್ ಎಂಟಿ, ಟಯರ್ಡ್ ಆ್ಯಂಡ್ ಲಾಸ್ಟ್. ಎವ್ರಿ ಮಾರ್ನಿಂಗ್ ಶಿ ವೇಕ್ಸ್ ಅಪ್ ಥಿಂಕಿಂಗ್ ವೈ ಆಮ್ ಐ ಡೂಯಿಂಗ್ ದಿಸ್, ನಾನು ಯಾಕೆ ಇದನ್ನ ಮಾಡ್ತಾಯಿದ್ದೀನಿ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಅನಿಸ್ತಾ ಇರುತ್ತೆ. ಆದರೆ ಲೋಗೋಥೆರಪಿ, ಅಕಾರ್ಡಿಂಗ್ ಟು ಲೋಗೋಥೆರಪಿ, ದಿ ಪ್ರಾಬ್ಲಮ್ ಈಸ್ ನಾಟ್ ದಿ ಜಾಬ್, ದಿ ಪ್ರಾಬ್ಲಮ್ ಈಸ್ ದ್ಯಾಟ್ ಶಿ ಹ್ಯಾಸ್ ಲಾಸ್ಟ್ ಹರ್ ಮೀನಿಂಗ್ ಅಂತ ಅರ್ಥ ಆಯ್ತಲ್ವಾ. ಸೊ ವೆನ್ ಶಿ ರಿಫ್ಲೆಕ್ಟ್ಸ್ ಶಿ ರಿಯಲೈಸಸ್ ಶಿ ಲವ್ಸ್ ಕ್ರಿಯೇಟಿಂಗ್. ಅಂದರೆ ಇದೆಲ್ಲ ನಂಗೆ ಅರ್ಥ ಆಗಿದ ತಕ್ಷಣ ನನಗೇನು ಅನಿಸುತ್ತೆ ಅಂದರೆ ನನಗೆ ವಿಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಶಿ ಫೀಲ್ಸ್ ಅಲೈವ್ ವೆನ್ ಶಿ ಇನ್ಸ್ಪೈರ್ಸ್ ಅದರ್ಸ್. ಆಯಿತಾ, ಶಿ ವಾಂಟ್ಸ್ ಅ ವರ್ಕ್ ಟು ಹೆಲ್ಪ್ ಪೀಪಲ್, ನಾಟ್ ಜಸ್ಟ್ ಪೇ ಬಿಲ್ಸ್. ನಾನು ಇದನ್ನ ಅವತ್ತು ಹೇಳಿದೆ, ಯಾರೋ ಕ್ವೆಶನ್ ಹಾಗೆಲ್ಲ ಕೇಳಿದರು, ಅವತ್ತು ಹೇಳಿದೆ ಐ ಆಮ್ ನಾಟ್ ಡೂಯಿಂಗ್ ಫಾರ್ ಎನಿ ಮನಿ, ಆ ಥರ ಈ ಥರ. ಐ ಜಸ್ಟ್ ವಾಂಟ್ ಟು ಹೆಲ್ಪ್ ಪೀಪಲ್, ಇಷ್ಟಕ್ಕೆ ನಾನು ಮಾಡ್ತಾ ಇರೋದು ಅಂತ. ಸೊ ಇಷ್ಟು. ಸೊ ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್ ಬಿಕಮ್ಸ್ ಅ ಪರ್ಪಸ್. ನನಗೆ ಇದು ಅರ್ಥ ಆಗಿದೆ. ಸೊ ಎವ್ರಿ ಟೈಮ್ ನಾವು ಮನಿ ಅಂದ್ಕೊಂಡು ಹೋದರೆ ಇಟ್ ಡಸಂಟ್ ಡೂ ಎನಿಥಿಂಗ್. ವೆನ್ ಯು ಹೆಲ್ಪ್ ಪೀಪಲ್ ಇಟ್ ವಿಲ್ ರಿಫ್ಲೆಕ್ಟ್ ಯು ಬ್ಯಾಕ್ ಅಂತ ನನಗನ್ಸೋದು. ಹಾಗೆ ನೌ ಹರ್ ಜಾಬ್ is no longer just a job. It becomes a tool to reach something bigger. Even on hard days, she keeps going because she has a reason. That is you guys. ಸೊ ಇದು ನನ್ನ ಒಂದು ಪರ್ಪಸ್. ಅಂದರೆ ನಾನು ಆಲ್ರೆಡಿ ನನ್ನ ಜಾಬ್, ಈ ಕ್ರಿಯೇಟರ್ ಫೀಲ್ಡ್ ಜಾಬಲ್ಲಿ ನನಗೆ ಏನು ಪರ್ಪಸ್ ಇದೆ ಅಂತ ನಾನು ಆಲ್ರೆಡಿ ಕಂಡ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಎಕ್ಸಾಂಪಲ್. ಇದರಲ್ಲಿ ನಿಮ್ಮ ಲೈಫಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಆ್ಯಂಡ್ ಅದೆಲ್ಲ ಎಕ್ಸಾಂಪಲ್ಸ್ ನೀವೇ ಕಂಡುಹಿಡ್ಕೋಬೇಕು. ನಿಮ್ಮ ಒಂದು ಪರ್ಪಸ್ನ ನೀವೇ ಹುಡ್ಕೋಬೇಕು. ನಾನಿವತ್ತು ಕ್ವೆಶನ್ಸ್ ಯಾವುದು ಓದಲ್ಲ, ಎರಡನ್ನೂ ಸೇರಿಸಿ ನಾಳೆ ಓದ್ತೀನಿ ಆಯಿತಾ. ಯಾಕಂದರೆ ಈಗ ಆಲ್ರೆಡಿ ಟೈಮ್ ಆಗಿದೆಯಲ್ಲ, ನಾನು ಮಲ್ಕೊಬೇಕು, ಅದಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಐ ಹೋಪ್ ನೀವು ನನ್ನ ಒಂದು ಸಿನಿಮ್ಯಾಟಿಕ್ ವಿಡಿಯೋನ ನೋಡಿದ್ರಿ ಅಂತ. ಅದು ಇನ್ನೂ ಕಂಟಿನ್ಯೂ ಆಗುತ್ತೆ ಆಯಿತಾ. ಸೊ ಟಿಲ್ ವ್ಯಾಲೆಂಟೈನ್ಸ್ ಡೇ ಅದು ಕಂಟಿನ್ಯೂ ಆಗುತ್ತೆ. ನೋಡಿ, ಅರ್ಥ ಆಗುತ್ತೆ ನಿಮಗೆ. ಅದು ಹೋಗ್ತಾ ಡೈಲಿ ವ್ಲಾಗ್ಗಳು ಹೇಳ್ತೀನಿ ಏನು ನಡೆಯುತ್ತೆ ಅಂತ, ಹಾಗೆ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಆಲ್. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. Bye.